ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ಶುಭಾಶಯಗಳು. ಇವತ್ತು ನಾನು ನಿಮ್ಮ ಮುಂದೆ ಒಂದು ಕತೆ ಪ್ರಸ್ತುತ ಮಾಡಬೇಕು ಅಂತ ಕೂತಿದ್ದೀನಿ. ಮುಂಚೆ ನನ್ನ ಪರಿಚಯ ಆಗಬೇಕಲ್ಲ ನಿಮಗೆ. ನನ್ನ ಹೆಸರು ಗಿರೀಶ್ ಅಂತ. ನಾನು ಮೈಸೂರಿನ ಶಾರದಾ ವಿಲಾಸ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ನೀವು ನನ್ನನ್ನು ಪ್ರೊಫೆಸರ್ ಗಿರೀಶ್ ಅಂತ ನೆನಪಿಟ್ಕೊಳ್ಬಹುದು. ಇನ್ನು ಇವತ್ತಿನ ಕತೆ ಮಹಾಭಾರತದ ಒಂದು ಪ್ರಸಂಗ, ಏಕಾಗ್ರತೆಗೆ ಸಂಬಂಧಪಟ್ಟದ್ದು. ಏಕಾಗ್ರತೆ ಅನ್ನುವ ಶಬ್ದದ ಪರಿಚಯ ನಿಮಗೆ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಯಾಕೆಂತಂದ್ರೆ ಇವತ್ತು ಎಲ್ಲವನ್ನೂ ಕೂಡ ನಾವು ನಮ್ಮದಲ್ಲದ ಭಾಷೆಯ ಮುಖಾಂತರ ಗುರುತಿಸುವ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಏಕಾಗ್ರತೆ ಅಂದ್ರೇನು ಅದನ್ನ ನಾನು ಕನ್ನಡದಲ್ಲಿ ಹೇಳಬೇಕಾಗುತ್ತೆ. ಕನ್ನಡ ಅಂದ್ರೆ ಯಾವುದು? ಕಾನ್ಸಂಟ್ರೇಷನ್. ಏಕಾಗ್ರತೆ ಅನ್ನೋದು ಕನ್ನಡದ ಶಬ್ದವೇ ಆದರೂ ಅದರ ಬಳಕೆ ನಾವು ಮಾಡದೇ ಇರೋದ್ರಿಂದ ಅದರ ಅರ್ಥ ನಮಗೆ ಹೊಳೆಯೋದಿಲ್ಲ. ಹಾಗಾಗಿ ಕಾನ್ಸಂಟ್ರೇಟೆಡ್ ಮೈಂಡ್ ಕ್ಯಾನ್ ಕಾಂಕರ್ ದ ವರ್ಲ್ಡ್ ಅಂತ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ. ಏಕಾಗ್ರ ಚಿತ್ತ ಅಂತ ಹೇಳಿದರೆ ಮನಸ್ಸನ್ನ ಒಂದು ಕಡೆ ಸ್ಥಿರವಾಗಿ ನಿಲ್ಲಿಸೋದು. ಯಾವುದ್ರ ಕಡೆ ನಾವು ಅಧ್ಯಯನ ಮಾಡ್ತಾ ಇದೀವೋ ಅಥವಾ ಯಾವ ವ್ಯಕ್ತಿಯನ್ನು ವಸ್ತುವನ್ನು ನೋಡ್ತಾ ಇದೀವೋ ಅದ್ರ ಕಡೆಗೆ ನಾವು ಸಂಪೂರ್ಣ ಗಮನ ಇರಬೇಕು. ಸುತ್ತಲಿನ ಎಲ್ಲದರ ಬಗ್ಗೆ ಗಮನ ಹರಿಯಬಾರದು. ದೃಷ್ಟಿ ಹೀಗಿದ್ರು ಫೋಕಸ್ ಅಂತ ಹೇಳ್ತಾರಲ್ಲ, ನಮ್ಮ ಒಂದು ದೃಷ್ಟಿಯ ಬಿಂದು ಒಂದು ನಿರ್ದಿಷ್ಟ ಅಂಶದ ಕಡೆಗೆ ಇರಬೇಕು. ಅದನ್ನ ನಾವು ಅಭ್ಯಾಸದಿಂದ ರೂಢಿಸ್ಕೊಳ್ಬಹುದು. ಭಗವದ್ಗೀತೆಯಲ್ಲಿ ಒಂದ್ ಕಡೆ ಹೇಳ್ತಾನೆ, ಅಭ್ಯಾಸ ಯೋಗಯುಕ್ತೇನ. ಅಭ್ಯಾಸದಿಂದ ನಾವು ಏನನ್ನ ಬೇಕಾದ್ರೂ ಸಾಧಿಸಬಹುದು. ಹಾಗಾಗಿ ಏಕಾಗ್ರತೆ ಅನ್ನೋದು ಒಬ್ಬ ಮನುಷ್ಯನಿಗೆ ಅತ್ಯಂತ ಅಗತ್ಯವಾದಂತಹ ಅಂಶ. ಅದನ್ನ ನಾವು ಪ್ರಯತ್ನದಿಂದ ಪ್ರಯೋಗಗಳಿಂದ ಸಾಧಿಸ್ಕೊಳ್ತಾ ಬರಬೇಕು. ಈ ಏಕಾಗ್ರತೆ ಎಷ್ಟು ಶಕ್ತಿಶಾಲಿ ಅನ್ನೋದು ಒಂದು ಕಥೆಯನ್ನ ಹೇಳ್ತಾ ನಿಮಗೆ ಅದನ್ನ ಸ್ಪಷ್ಟಪಡಿಸುವ ಪ್ರಯತ್ನ ನಾ ಮಾಡ್ತೀನಿ. ಮಹಾಭಾರತ ಮಕ್ಕಳೇ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಸಂಗತಿ, ಇರಬೇಕಾದ ಸಂಗತಿ. ಯಾಕೆಂತಂದ್ರೆ ಇವತ್ತಿನ ದಿನಗಳಲ್ಲಿ ಮಹಾಭಾರತ ಹಾಗಂದ್ರೆ ಏನು ಅನ್ನುವಂತಹ ಕಾಲಘಟ್ಟಕ್ಕೆ ನಾವು ಬಂದು ಮುಟ್ತಾ ಇದೀವಿ. ಭಾರತದಲ್ಲಿ ಹುಟ್ಟಿರತಕ್ಕಂತಹ ನಾವೆಲ್ಲರೂ ಕೂಡ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಈ ವಿಷಯಗಳ ಬಗ್ಗೆ, ಈ ಗ್ರಂಥಗಳ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಮಕ್ಕಳಿಗೆ ಆ ತಿಳುವಳಿಕೆ ಇಲ್ಲದೆ ಇದ್ದರೆ ಅದನ್ನ ತಿಳಿಸುವ ಜವಾಬ್ದಾರಿ ಹಿರಿಯರಾದ ನಮ್ಮದು. ಮನೆಯಲ್ಲಿರ್ತಕ್ಕಂತಹ ಹಿರಿಯರು ಈ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಇಂತಹ ಮಹಾನ್ ಗ್ರಂಥಗಳ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಕೊಡಬೇಕು. ಇವತ್ತು ನಾನು ಹೇಳಿಕೊಡ್ತಕ್ಕಂತಹ ಒಂದು ಕಥೆ ಮಹಾಭಾರತದ ಒಂದು ಅದ್ಭುತವಾದಂತಹ ಘಟನೆಗೆ ಸಂಬಂಧಪಟ್ಟದ್ದು. ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರ ಆಡಳಿತವನ್ನ ಮಾಡ್ತಾ ಇದ್ರು. ಆತ ರಾಜ. ಆತನ ಮಕ್ಕಳು ಒಂದು 100 ಜನ ಮಕ್ಕಳು, ಕೌರವರು ಅಂತ ಅವರನ್ನ ಕರೀತಾ ಇದ್ರು. ನಂತರ ಆತನ ತಮ್ಮ ಪಾಂಡು, ಆತನಿಗೆ 5 ಜನ ಮಕ್ಕಳು, ಒಟ್ಟು 105 ಜನ ಮಕ್ಕಳು. ಎಲ್ಲರೂ ತುಂಬಾ ಸುಂದರವಾದ ಬಾಲ್ಯ. ಅವರಿಗೆ ಶಿಕ್ಷಣ ಕೊಡ್ಬೇಕು. ಹಾಗಾಗಿ ಒಬ್ಬ ಉತ್ಕೃಷ್ಟವಾದ ಗುರುವನ್ನ ಪತ್ತೆ ಹಚ್ಚಬೇಕಾಯ್ತು. ಆ ಕೆಲಸನ ಭೀಷ್ಮಾಚಾರ್ಯರು ಮಾಡಿದ್ರು. ಭೀಷ್ಮ ಪಿತಾಮಹ ಅಂತ ಅವರನ್ನ ಆ ಕಾಲದಲ್ಲೇ ಗುರುತಿಸ್ತಾ ಇದ್ರು. ಅವರು ಒಬ್ಬ ವ್ಯಕ್ತಿಯನ್ನು ಗುರುತಿಸಿದ್ರು. ಅವರೇ ಆಚಾರ್ಯ ದ್ರೋಣಾಚಾರ್ಯರು, ಗುರು ದ್ರೋಣಾಚಾರ್ಯರು. ಅವರು ಈ ಎಲ್ಲ ಮಕ್ಕಳಿಗೂ ಶಿಕ್ಷಣನ ಕೊಟ್ಟರು. ಶಸ್ತ್ರ ಮತ್ತು ಶಾಸ್ತ್ರ ಈ ಎರಡರಲ್ಲಿಯೂ ಕೂಡ ಅಗಾಧವಾದಂತಹ ಪಾಂಡಿತ್ಯ ದ್ರೋಣಾಚಾರ್ಯರಿಗಿತ್ತು. ಭೀಷ್ಮರು ಹೇಳಿದ್ರು, ದ್ರೋಣಾಚಾರ್ಯರೇ, ಈ ಎಲ್ಲ ಮಕ್ಕಳಿಗೂ ನೀವು ಅಗತ್ಯ ಇರತಕ್ಕಂಥ ಒಬ್ಬ ರಾಜ ಪುತ್ರನಿಗೆ ಅಗತ್ಯ ಇರತಕ್ಕಂತಹ ಎಲ್ಲ ತರಹದ ಶಿಕ್ಷಣವನ್ನು ಕೊಡಬೇಕು, ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಅವರನ್ನ ರಾಜಗುರುವನ್ನಾಗಿ ಅಲ್ಲಿ ನೇಮಿಸ್ಕೊಂಡ್ರು. ಹಸ್ತಿನಾಪುರದಲ್ಲಿ ಆ ನದಿಯ ತೀರದಲ್ಲಿ ಅವರಿಗೆ ಅಭ್ಯಾಸಗಳನ್ನ ಪ್ರಾರಂಭ ಮಾಡಿದ್ರು ದ್ರೋಣಾಚಾರ್ಯರು. ಎಲ್ಲ ತರದ ವಿದ್ಯೆಗಳನ್ನು ಮಕ್ಕಳಿಗೆ ಕಲಿಸ್ತಾ ಬಂದರು. ನಂತರ ನಿಮಗೆ ಗೊತ್ತಿದೆ, ಯಾವುದೇ ಶಿಕ್ಷಣ ಅದಕ್ಕೊಂದು ಪರೀಕ್ಷೆ ಇರುತ್ತೆ. ಅದನ್ನ ಎಷ್ಟು ಚೆನ್ನಾಗಿ ಕಲ್ತಿದ್ದಾನೆ, ಅದನ್ನ ಹೇಗೆ ಪ್ರಯೋಗ ಮಾಡ್ತಾರೆ, ಅದರ ಅಪ್ಲೈ ಹೇಗೆ ಮಾಡ್ತಾನೆ ಅನ್ನೋದನ್ನ ಗುರು ಆ ವ್ಯಕ್ತಿ ಪರೀಕ್ಷೆ ಮಾಡಬೇಕು. ಹಾಗಾಗಿ ದ್ರೋಣಾಚಾರ್ಯರು ಕೂಡ ಒಂದು ಪರೀಕ್ಷೆಯನ್ನು ಏರ್ಪಡಿಸಿದ್ರು. ಇಷ್ಟು ವರ್ಷಗಳ ಕಾಲ ನಾನು ನಿಮ್ಗೆಲ್ಲರಿಗೂ ಪಾಠ ಹೇಳಿದ್ದೀನಿ, ಶಸ್ತ್ರ ಶಾಸ್ತ್ರ ಎಲ್ಲ ವಿದ್ಯೆಯನ್ನು ಕಲಿಸಿದ್ದೀನಿ. ಶಸ್ತ್ರವಿದ್ಯೆಯಲ್ಲಿ ಎಲ್ಲರೂ ಪರಿಣಿತರಾಗಿದ್ದೀರಾ ನೀವು. ಈಗ ಆ ಶಸ್ತ್ರಗಳನ್ನ ನೀವು ಹೇಗೆ ಪ್ರಯೋಗ ಮಾಡ್ತೀರಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಎಲ್ಲ ಮಕ್ಕಳನ್ನು ಒಂದ್ ಕಡೆ ಸೇರಿಸಿದ್ದಾರೆ. ಪರೀಕ್ಷೆ ಪ್ರಾರಂಭ ಆಯ್ತು. ಏನು ಪರೀಕ್ಷೆ? ಅಲ್ಲೊಂದು ದೊಡ್ಡ ಮರ ಇತ್ತು. ಆ ಮರ ತೋರಿಸಿದ್ರು ದ್ರೋಣಾಚಾರ್ಯ, ನೋಡಿ ಇದು ಮರ. ಈ ಮರದ ತುದಿಯಲ್ಲಿ ಒಂದು ಪಕ್ಷಿ ಇದೆ. ಈ ಕೊಂಬೆಗಳ ಮಧ್ಯೆ, ಎಲೆಗಳ ಮಧ್ಯೆ ಗಮನಿಸಬೇಕು ಅದನ್ನ ನೀವು. ಆ ಪಕ್ಷಿಯ ಕಣ್ಣಿಗೆ ಬಾಣ ಹೊಡಿಬೇಕು. ಅದರಲ್ಲಿ ಯಾರು ಯಶಸ್ಸನ್ನು ಗಳಿಸ್ತಾರೋ ಆತ ಅತ್ಯುತ್ತಮ ಧನುರ್ವಿದ್ಯೆಯನ್ನು ಕಲ್ತಿರ್ತಕ್ಕಂಥವನು ಅಂತ ಹೇಳಿ ನಾವು ಸರ್ಟಿಫೈ ಮಾಡ್ತೀವಿ, ಅದನ್ನ ನಾನು ಮೆಚ್ಕೊಳ್ತೀನಿ ಅಂತ ಹೇಳಿದ್ರು. ಎಲ್ಲರಿಗೂ ಆ ತರದ ಒಂದು ಸಾಮರ್ಥ್ಯ ಬಂದಿರಬೇಕು ಅನ್ನೋದು ನನ್ನ ಅಪೇಕ್ಷೆ ಅಂತ ಹೇಳಿದ್ರು. ಸರಿ, ಪ್ರಯೋಗಗಳು ಪ್ರಾರಂಭ ಆಯ್ತು. ಒಬ್ಬೊಬ್ಬರಾಗಿ ಬಂದರು, ದ್ರೋಣಾಚಾರ್ಯರಿಗೆ ನಮಸ್ಕಾರ ಮಾಡಿದ್ರು. ಸರಿ, ಎಲ್ಲ ಬಿಲ್ಲಿಗೆ ಬಾಣವನ್ನ ಅನುಸಂಧಾನ ಅಂತ ಹೇಳ್ತಾರೆ. ಆ ಬಿಲ್ಲಿನಿಗೆ ಬಾಣವನ್ನ ಇಟ್ಟು ಗುರಿಯ ಕಡೆಗೆ ನೋಡೋದು, ಅದಕ್ಕೆ ಅನುಸಂಧಾನ ಅಂತ ಕರೀತಾರೆ. ಸರಿ, ಮೊದಲು ಕೌರವರೆಲ್ಲರೂ ಬಂದರು. ದುರ್ಯೋಧನ ಬಂದ. ದುರ್ಯೋಧನ ಸ್ವಭಾವದಲ್ಲೇನೆ ಒಂದು ದಾಷ್ಟ್ಯ, ಒಂದು ತರ ದಿಮಾಕು ಆ ದಿನಗಳೇ ಇತ್ತು. ಆತ ಬಂದ, ಇದು ಯಾವ ಮಹಾ ದೊಡ್ಡ ವಿಷಯ ಅಂತ ಹೇಳಿ ಬಾಣ ಪ್ರಯೋಗ ಮಾಡ್ದ. ಅದು ಗುರಿ ಮುಟ್ಲಿಲ್ಲ, ಎಲ್ಲೋ ಹೋಯ್ತು. ಮತ್ತೊಬ್ಬ ಬಂದ. ದ್ರೋಣಾಚಾರ್ಯ ಕೇಳಿದ್ರೆ, ಏನಪ್ಪಾ ನಿನಗೆ ಏನ್ ಕಾಣಿಸ್ತಾ ಇದೆ, ಎಲ್ಲವೂ ಹೇಗಿದೆ, ನೀನು ಆ ಗುರಿಗೆ ಅನುಸಂಧಾನ ಮಾಡ್ತಾ ಇದೀಯಾ ಅಂತ ಕೇಳಿದ್ರು. ಓಹ್,
ಗುರುಗಳೇ ನೀವು ಕಾಣಿಸ್ತಾ ಇದ್ದೀರಾ, ಮರ ಕಾಣಿಸ್ತಾ ಇದೆ, ಆ ಮರದಲ್ಲಿರತಕ್ಕಂತಹ ರಂಬೆ ಕೊಂಬೆಗಳು ಕಾಣಿಸ್ತಾ ಇದೆ, ಆ ಪಕ್ಷಿ ಕಾಣಿಸ್ತಾ ಇದೆ, ಬಾಣ ಬಿಡ್ಲಾ? ಹ್ಞೂ ಅಂದ್ರು. ಬಿಟ್ಟ ಬಾಣ ಎಲ್ಲೋ ದಿಕ್ಕು ತಪ್ಕೊಂಡು ಹೋಯ್ತು. ಹೀಗೆ ಒಬ್ಬೊಬ್ಬರಾಗಿ ಪ್ರಯೋಗಗಳನ್ನ ಮಾಡ್ತಾ ಬಂದ್ರು. ಕೌರವರ ನಂತರ ಪಾಂಡವರ ಸರದಿ ಬಂತು. ಪಾಂಡವರಲ್ಲಿ ಮೊದಲನೇವನು ಅಗ್ರಜ ಧರ್ಮರಾಜ ಬಂದ. ಅವನು ಬಹಳ ವಿನೀತನಾದ ವ್ಯಕ್ತಿ, ಧರ್ಮಿಷ್ಠ, ಅದಕ್ಕೆ ಅವನು ಧರ್ಮರಾಜ ಅಂತ ಕೂಡ ಕರೀತಾ ಇದ್ರು. ಬಂದ, ಗುರುಗಳಿಗೆಲ್ಲ ನಮಸ್ಕಾರ ಮಾಡ್ದ. ಬಹಳ ಶ್ರದ್ಧೆಯಿಂದ ಬಾಣ ಪ್ರಯೋಗ ಮಾಡೋದಕ್ಕೆ ಬಾಣವನ್ನು ಅನುಸಂಧಾನ ಮಾಡ್ದ. ಮತ್ತೆ ಗುರುಗಳು ಅದೇ ಪ್ರಶ್ನೆ, ಏನಪ್ಪಾ ನೀನು ಗುರಿಯನ್ನ ಅನುಸಂಧಾನ ಮಾಡಿದ್ದೀಯಾ, ಬಾಣ ಬಿಡೋದಕ್ಕೆ ಸಿದ್ಧನಾಗಿದ್ದೀಯಾ ಅಂತ ಕೇಳಿ. ಇವ್ನು ಹೇಳ್ದ, ಗುರುಗಳೇ ನನ್ಗೆ ನಿಮ್ಮ ಪಾದ ಕಾಣಿಸ್ತಾ ಇದೆ, ಈ ರಂಬೆ ಕಂಬೆಗಳೆಲ್ಲ ಕಾಣಿಸ್ತಾ ಇದೆ, ಬಾಣ ಬಿಡ್ಲಾ? ಹಾ ಬಿಡು ಅಂದ್ರು. ಬಿಟ್ಟ ಅವನು ಬಾಣವನ್ನ. ಅದು ಎಲ್ಲಿಯೋ ಹೋಗಿ ತಲುಪ್ತು. ಭೀಮ ಬಂದ, ಬಲಾಢ್ಯನಾದ ವ್ಯಕ್ತಿ. ಅವನು ಎಷ್ಟು ಧೈರ್ಯದಿಂದ ದಿಮಾಕಿಂದ ಬಂದ, ಎಲ್ಲ ನನ್ಗೆ ಸಾಧ್ಯ ಅನ್ನುವಂತಹ ವಿಶ್ವಾಸದಿಂದ ಬಂದ. ಅವನು ಬಾಣ ಇನ್ನು ಗುರುಗಳಿಗೆ ನಮಸ್ಕಾರ ಮಾಡ್ದ, ಯಥೋಚಿತವಾಗಿ ಬಾಣ ಅನುಸಂಧಾನ ಮಾಡ್ದ. ಬಿಡ್ಲ ಬಾಣ, ಬಲಾಢ್ಯ ಆದ. ಅವನು ಬಿಟ್ಟ ಬಾಣಕ್ಕೆ ಪಕ್ಕದ ಮರ ಎಲ್ಲ ಬಿದ್ದೋಯ್ತು. ಆ ಮರದಲ್ಲಿ ಗುರಿಯನ್ನು ಮುಟ್ಲಿಲ್ಲ. ಹೀಗೆಲ್ಲ ಆಯ್ತು. ಕೊನೆಗೆ ಅರ್ಜುನ ಬಂದ. ಅವನನ್ನ ಗಾಂಡೀವಿ ಅಂತ ಕೂಡ ನಂತರದ ದಿನಗಳಲ್ಲಿ ಕರೀತಾರೆ. ಬಂದ ಅರ್ಜುನ, ಬಾರಪ್ಪ ನೀನು ಬಾಣ ಪ್ರಯೋಗ ಮಾಡು ಅಂತ ಕರೆದ್ರು. ಇವನು ಬಂದ. ಮೊದಲು ಅಣ್ಣನಿಗೆಲ್ಲ ನಮಸ್ಕಾರ ಮಾಡ್ದ, ಗುರುಗಳಿಗೆ ನಮಸ್ಕಾರ ಮಾಡ್ದ. ಆಮೇಲೆ ನೆಟ್ಟಿಗೆ ನಿಂತುಕೊಂಡ, ಬಾಣ ಬಿಲ್ಲಿಗೆ ಇಟ್ಟು ಅನುಸಂಧಾನ ಮಾಡ್ದ. ಗುರಿಯ ಕಡೆಗೆ ನೋಡ್ತಾ ನಿಂತ. ಗುರಿಯ ಕಡೆಗೆ ನೋಡ್ತಾ ನಿಂತ ವ್ಯಕ್ತಿಯನ್ನ ದ್ರೋಣಾಚಾರ್ಯರು ಕೇಳಿದ್ರು, ಯಥಾ ಪ್ರಕಾರ ಪ್ರಶ್ನೆ ಕೇಳಿದ್ರು. ಅರ್ಜುನ ಅಂದ್ರು. ಮಾತಿಲ್ಲ, ನಿಶ್ಶಬ್ದ. ಮತ್ತೊಂದ್ಸರ್ತಿ ಅರ್ಜುನ ಅಂತ ಸ್ವಲ್ಪ ಧ್ವನಿ ಎತ್ತರಿಸಿ ಕರೆದ್ರು. ಆಗಲೂ ಇಲ್ಲ. ಏನು ಹೀಗಾಯ್ತಲ್ಲ ಅಂತ ಹೇಳಿ ಅರ್ಜುನನ್ನ ಮೈ ಮುಟ್ಟಿ ಸ್ವಲ್ಪ ಅರ್ಜುನ ಅಂದ್ರು. ಅವ್ನು ಬೆಚ್ಚದಂತೆ ಒಂದ್ಸರ್ತಿ ನೋಡಿ, ಏನ್ ಕಾಣಿಸ್ತಾ ಇದೆ? ಕಣ್ಣು ಕಾಣಿಸ್ತಾ ಇದೆ ಅಂತಂದ. ಬಿಡುವಣ ಅಂದ್ರು. ನೇರವಾಗಿ ಆ ಬಾಣ ಆ ಮರದ ಎಲೆಗಳ ಮಧ್ಯೆ ಒಳ್ಳೆ ಸೂರ್ಯ ಕಿರಣ ನುಸುಳಿದ ಹಾಗೆ ನೇರವಾಗಿ ಹೋಗಿ ಆ ಪಕ್ಷಿಯ ಕಣ್ಣಿಗೆ ಬಿತ್ತು. ಅಂದ್ರೆ ಗುರಿಯನ್ನಾದ ಯಶಸ್ವಿಯಾಗಿ ಭೇದಿಸ್ದ. ಯಾಕೆ ಅವನು ಮಾತ್ರ ಅವನಿಗೆ ಅದು ಸಾಧ್ಯ ಆಯಿತು ಅಂತಂದ್ರೆ, ಇಲ್ಲಿ ಗಮನಿಸಬೇಕು ಒಂದು ವಿಷಯನ. ಆತ ಗುರಿಯ ಕಡೆಗೆ ಅನುಸಂಧಾನ ಮಾಡಿದ ನಂತರ ಪರಿಸರವನ್ನ ಮರೆತ. ಸುತ್ತ ಯಾರಿದ್ದಾರೆ, ಅಲ್ಲಿ ಏನು ನಡೀತಾ ಇದೆ, ಅದು ಯಾವುದು ಗೊತ್ತಿಲ್ಲ ಅವನಿಗೆ. ಅವನಿಗೆ ಪಾಠ ಹೇಳಿದ ಗುರುಗಳನ್ನು ಅವನು ಮರೆತು ಬಿಟ್ಟ ಕ್ಷಣಕಾಲ. ಗುರಿ ಒಂದೇ ಕಣ್ಣೆದುರುಗಡೆ ಯಾವುದನ್ನ ಭೇದಿಸಬೇಕು ಅಂತ ಗುರುಗಳು ಆಜ್ಞೆ ಮಾಡಿದರೋ ಅದರ ಕಡೆಗೆ ಮಾತ್ರ ಅವನ ಗಮನ. 100%, ಶತಾಂಶ. ಇನ್ನೇನು ಗೊತ್ತಿಲ್ಲ ಅವನಿಗೆ. ಮರ ಗೊತ್ತಿಲ್ಲ, ಗಿಡ ಗೊತ್ತಿಲ್ಲ, ತಾನು ಯಾರು ಅನ್ನೋದನ್ನ ಮರೆತ ಅವನು. ಅಂತಹ ಅನುಸಂಧಾನ, ಅದಕ್ಕೆ ಏಕಾಗ್ರತೆ ಅಂತ ಕರೀತಾರೆ. ಒಂದು ನಿರ್ದಿಷ್ಟ ಅಂಶದ ಕಡೆಗೆ ಒಮ್ಮೆ ಗಮನ ಕೊಟ್ರೆ ಆ ಕಡೆ ಈ ಕಡೆ ಏನಾಗ್ತಾ ಇದೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಫೋಕಸ್ ಆನ್ ಎ ಪರ್ಟಿಕ್ಯುಲರ್ ಥಿಂಗ್ ಟು ಕಾಂಕರ್ ಇಟ್ ಅಂತ ಹೇಳ್ತಾರೆ ವಿವೇಕಾನಂದರು. ಒಂದು ಅಂಶದ ಬಗ್ಗೆ ಸಾವಿರಾರು ಪುಸ್ತಕಗಳನ್ನು ಓದುವ ಅವಶ್ಯಕತೆ ಇಲ್ಲ. ಯಾವುದಾದ್ರೂ 5 ಅಂಶಗಳನ್ನು ಕಲ್ತ್ಕೊಂಡು ಅದರ ಕಡೆಗೆ ನೀವು ಗಮನ ಹರಿಸಿ ಬದುಕನ್ನು ಅರಳಿಸಬಹುದು ಅಂತ ಅವರು ಕೂಡ ಹೇಳ್ತಾರೆ. ಹೀಗೆ ಅರ್ಜುನ ಅನುಸಂಧಾನ ಮಾಡಿದಾಗ, ಬಾಣ ಪ್ರಯೋಗ ಮಾಡುವಾಗ ಪರಿಸರವನ್ನ ಮರೆತ, ವ್ಯಕ್ತಿಗಳನ್ನ ಮರೆತ, ತನ್ನನ್ನೇ ತಾನು ಮರೆತು ಬಿಟ್ಟ. ಈ ರೀತಿಯ ಒಂದು ಏಕಾಗ್ರತೆ ಅನ್ನತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ಬಹಳ ಅಗತ್ಯ. ಯಾಕೆಂದ್ರೆ ಏಕಾಗ್ರವಾಗಿ ಕುಳಿತು ಕಣ್ಣು ಮುಚ್ಚಿ ಯಾವುದಾದ್ರೂ ಇಷ್ಟ ದೈವವನ್ನ ಪ್ರಾರ್ಥನೆ ಮಾಡಿದ್ರೆ ಮನುಷ್ಯನಲ್ಲಿ ಅಗಾಧವಾದ ಅಪಾರವಾದ ಶಕ್ತಿ ಅದು ಜ್ವಲಿಸುತ್ತೆ, ಪ್ರಜ್ವಲಿಸುತ್ತೆ, ಪ್ರೇರೇಪಿತನಾಗ್ತಾನೆ. ಆ ತರದ ಒಂದು ಅಭ್ಯಾಸವನ್ನ ನಮ್ಮ ಮಕ್ಕಳಿಗೆ ನಾವು ಮಾಡಿಸಬೇಕು. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಮಕ್ಕಳಿಗೆ ಏನಾದ್ರೂ ಊಟ ಕೊಡಬೇಕಾದ್ರೂ, ತಿಂಡಿ ಕೊಡಬೇಕಾದ್ರೂ ಅದಕ್ಕೆ ಆ ಊಟದ ಕಡೆಗೆ ಗಮನ ಇರೋಲ್ಲ. ಯಾವುದೋ ಒಂದು ವಿಡಿಯೋ ಹಾಕಿ ಕೂರಿಸಿರ್ತಾರೆ, ಅದನ್ನ ನೋಡ್ತಾ ಕೂತ್ಕೊಳ್ತಾನೆ, ತಿಂತಾನೆ. ಇದಕ್ಕೆ ಫುಡ್ ಸ್ಟಫಿಂಗ್ ಅಂತ ಹೇಳ್ಬೇಕು. ತುಂಬೋದು, ಚೀಲ ತುಂಬಿದ ಹಾಗೆ ಮಕ್ಕಳಿಗೆ ಆಹಾರವನ್ನು ತುಂಬುತ್ತಾರಿಯೇ ಹೊರತು ಮಗುವಿಗೆ ತಾನು ಏನು ತಿಂತಾ ಇದ್ದೀನಿ ಅಂದ್ರೆ ಅರಿವೇ ಆಗೋದಿಲ್ಲ. ಇವತ್ತು ಎಲ್ಲ ಫಾಸ್ಟ್ ಲೈಫ್. ನಮಗೆ ನಾವು ಯಾವುದೇ ಕಡೆಗೂ ಗಮನ ಕೊಡೋದಿಲ್ಲ, ಸುಮ್ಮನೆ ಕಾಲಹರಣ ಮಾಡ್ತಾ ಹೋಗ್ತೀವಿ. ಅದರ ಬದಲು ನಾವು ಏನ್ ಮಾಡ್ತಾ ಇದ್ದೀವಿ, ದಿನದಲ್ಲಿ 100 ಕೆಲಸಗಳನ್ನ ಮಾಡ್ತೀವಿ. ಆದ್ರೆ ಒಂದು ಗಳಿಗೆಯಲ್ಲಿ ಒಂದೇ ಕೆಲಸ ಮಾಡೋಕ್ಕಾಗದು. ನಾನೀಗ ಕತೆ ಹೇಳ್ತಾ ಇದ್ದೀನಿ, ನನ್ನ ಗಮನ ಇಲ್ಲೇ ಇರಬೇಕು, ಗಡಿಯಾರದ ಕಡೆಗೆ ಇರಬಾರ್ದು. ಸಮಯ ಆಗಿರಬಹುದು, ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಪರಿವೇ ಇಲ್ಲ. ನನಗೆ ಬೇಕಾದ್ರೆ ನನ್ನ ಕತೆ ನಿಮಗೆ ಮುಟ್ಟಬೇಕು, ಗಮನ ಇಟ್ಟು ನಾನು ಕತೆ ಹೇಳಬೇಕು, ಏಕಾಗ್ರಚಿತತೆ ಇರಬೇಕು. ಹಾಗೆ ಪ್ರತಿಯೊಂದನ್ನು ಕೂಡ ನಾವು ಮಾಡುವಾಗ, ಈಗ ಊಟ ಮಾಡ್ತೀವಿ, ಮೈಂಡ್ಫುಲ್ ಈಟಿಂಗ್ ಅಂತ ಹೇಳ್ತಾರೆ. ಏನ್ ತಿಂತಾ ಇದ್ದೀನಿ ಅದು ಗೊತ್ತಿಲ್ಲದೆ ಹೊಟ್ಟೆ ತುಂಬೋದಾ? ಇಲ್ಲ. ಯಾಕೆಂತಂದ್ರೆ ಅದನ್ನ ಒಬ್ಬ ರೈತ ಕಷ್ಟಪಟ್ಟು ಬೆಳೆದಿರ್ತಾನೆ, ಬೆವರು ಹರಿಸಿರ್ತಾನೆ. ಹಾಗಾಗಿ ಅವನ ಬೆವರಿಗೆ ಬೆಲೆ ಕೊಟ್ಟು ಗೌರವದಿಂದ, ಪ್ರೀತಿಯಿಂದ ಆಹಾರವನ್ನು ನಾವು ಸೇವಿಸಬೇಕು. ಅಂದ್ರೆ ಯಾವುದೇ ಕೆಲಸ ನಾವು ಮಾಡ್ಬೇಕಾದರೂ ಅದರ ಕಡೆಗೆ ಮನಸ್ಸು ಸಂಪೂರ್ಣವಾಗಿ ಅಲ್ಲಿ ಇರಬೇಕು. ಹಾಗಾದಾಗ ಮಾತ್ರ ನಾವು ಒಬ್ಬ ಅದ್ಭುತವಾದ ವ್ಯಕ್ತಿಯಾಗಿ ಅರಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಹೇಳಿ ನನ್ನ ಈ ಕಥೆಯನ್ನ ಇವತ್ತಿಗೆ ಮುಗಿಸ್ತೇನೆ. ಸಾಧ್ಯವಾದರೆ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಮಾಡುವ ಪ್ರಯತ್ನ ಮಾಡ್ತೀನಿ. ಬಾಯ್, ನಮಸ್ತೆ.